ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಾಫಿ ನಾಡು ಅಡುಗೆ. ಇವತ್ತಿನ ರೆಸಿಪಿಯಲ್ಲಿ ನಾನು ಆರೋಗ್ಯಕರವಾದ ಒಂದು ಜ್ಯೂಸ್ ಮಾಡಿ ತೋರಿಸ್ತಾ ಇದ್ದೀನಿ. ಈ ಹಣ್ಣು ಎಲ್ಲಿ ಸಿಕ್ಕಿದ್ರೂ ಕೂಡ ಬಿಡಬೇಡಿ, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನಮ್ಮ ಮನೆಯ ಸುತ್ತಮುತ್ತ ಇರುವಂತಹ ಪರಿಸರದಲ್ಲೇ ಸಿಗುವಂತಹ ಹಣ್ಣಿದು. ಗಣಕೆ ಸೊಪ್ಪಿನಿಂದ ನಾವು ಸಾಧಾರಣವಾಗಿ ಪಲ್ಯ ಮಾಡ್ತಾ ಇರ್ತೀವಿ. ಈ ಗಿಡದಿಂದ ಸಿಗುವಂತಹ ಹಣ್ಣಿದು. ಇದರ ಹಣ್ಣು ಮತ್ತು ಸೊಪ್ಪನ್ನು ಉಪಯೋಗಿಸೋದ್ರಿಂದ 11 ರೀತಿಯ ಕಾಯಿಲೆಗಳು ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ನೋಡಿ, ತುಂಬ ಹಣ್ಣು ಸಿಕ್ಕಿದೆ. ಇದ್ರ ಕಲರ್ ಬ್ಲ್ಯಾಕ್ ಇರುತ್ತೆ. ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಒಂದು ಬೌಲ್ ತೊಗೊಂಡಿದ್ದೀನಿ. ಬೌಲ್ ಮೇಲೆ ಒಂದು ಸ್ಟ್ರೈನರ್ ಇಟ್ಕೊಳ್ಳೋಣ. ಹಾಗೆಯೇ ಈ ಹಣ್ಣನ್ನು ತೊಳೆದು ಇದ್ರೊಳಗೆ ಹಾಕ್ಕೊಳ್ತಾ ಇದ್ದೀನಿ. ಒಂದು ಸಣ್ಣ ಚಮಚ ತೊಗೊಂಡು ನೋಡಿ, ಈ ರೀತಿ ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು. ಅದರ ರಸ ಎಲ್ಲ ಕೆಳಗೆ ಬೌಲಿಗೆ ಇಳಿಯುತ್ತೆ. ಹಣ್ಣು ತುಂಬ ಮೆತ್ತಗಿರೋದ್ರಿಂದ ಜಾಸ್ತಿ ಟೈಮ್ ತೊಗೊಳ್ಳೋದಿಲ್ಲ, ಬೇಗ ಆಗುತ್ತೆ. ನೋಡಿ, ಒಂದ್ಸರಿ ಚೆನ್ನಾಗಿ ಈ ರೀತಿ ಸ್ಮ್ಯಾಶ್ ಮಾಡಿಕೊಂಡು ಆಮೇಲೆ ಇದರ ಮೇಲ್ಗಡೆ ಸ್ವಲ್ಪ ಸ್ವಲ್ಪನೇ ನೀರನ್ನ ಸೇರಿಸ್ಕೊಂಡು ರಸನೆಲ್ಲ ತೆಗಿಬೇಕು. ನೋಡಿ, ಬೀಜ ಸಮೇತ ಇದರೊಳಗೆ ಬಿದ್ದಿದೆ. ಇದೇ ರೀತಿ ನಾನು ಸ್ವಲ್ಪ ನೀರು ಹಾಕೊಂಡು ತೆಕ್ಕೊಳ್ತಾ ಇದ್ದೀನಿ. ಇದರ ಒಂದು ವಿಶೇಷವಾದ ಗುಣ ಏನು ಅಂದರೆ, ಕೆಲವ್ರಿಗೆ ಯಾವಾಗ್ಲೂ ಬಾಯಲ್ಲಿ ಹುಣ್ಣಾಗ್ತಾ ಇರುತ್ತೆ, ಮೌತ್ ಅಲ್ಸರ್, ಹಾಗೆಯೇ ಹೊಟ್ಟೆಲೂ ಕೂಡ ಹುಣ್ಣಾಗ್ತಾ ಇರುತ್ತೆ. ಅಂಥವ್ರಿಗೆ ಒಳ್ಳೆ ಮನೆಮದ್ದು ಇದು. ಹಾಗೆ ಕೆಮ್ಮು ಶೀತ ಆಗ್ತಾ ಇರೋರಿಗೆ, ಹಾಗೆಯೇ ಮಧುಮೇಹ ಡಯಾಬಿಟಿಕ್ ಇರೋರಿಗೂ ಕೂಡ ಇದು ತುಂಬಾ ಒಳ್ಳೆ ಜ್ಯೂಸು. ನೋಡಿ, ಇದು ಎಲ್ಲನೂ ಕ್ಲೀನಾಗಿ ಹಿಂಡ್ಕೊಂಡು ರಸನ ತೆಕ್ಕೊಂಡಿದ್ದೀನಿ. ನೋಡಿ, ನೇರಳೆ ಹಣ್ಣಿನ ಶರ್ಬತ್ ಇದೆಯಲ್ಲ, ಆ ಕಲರ್ನಲ್ಲಿದೆ ಇದು. ನೀವು ಇದಕ್ಕೆ ಶುಂಠಿ ರಸ ಕೂಡ ಸೇರಿಸ್ಕೋಬೋದು. ಹಾಗೆ ಜೇನು ಕೂಡ ಹಾಕ್ಕೊಂಡು ಕುಡಿಬೋದು. ನಾನಿಲ್ಲಿ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಒಂದು 2 ಚಮಚದಷ್ಟು ನೋಡಿ, ಪುಡಿ ಮಾಡಿಟ್ಕೊಂಡಿರುವಂತಹ ಬೆಲ್ಲ ಸೇರಿಸ್ಕೊಳ್ತಾ ಇದ್ದೀನಿ. ಬೆಲ್ಲದ ಬದಲಾಗಿ ನೀವು ಸಕ್ಕರೆನ ಕೂಡ ಹಾಕ್ಕೋಬೋದು, ತೊಂದರೆ ಇಲ್ಲ. ನಿಮ್ಗೆ ಯಾವ್ದು ಇಷ್ಟನೋ ಅದನ್ನು ಸೇರಿಸ್ಕೋಬೋದು. ನೋಡಿ, ನಾನಿಲ್ಲಿ ಕಾಮ ಕಸ್ತೂರಿ ಬೀಜ ಅಂತ ಹೇಳ್ತೀವಲ್ಲ, ಅದನ್ನು ನೆನೆ ಹಾಕಿದ್ದೆ. ಇದು ಕೂಡ ತುಂಬಾ ಒಳ್ಳೆಯದು. ಇದು ದೇಹನ ತಂಪಾಗಿಡತ್ತೆ. ಅದನ್ನು ಒಂದು 2ರಿಂದ 3 ಚಮಚದಷ್ಟು ಹಾಕ್ಕೊಳ್ತಾ ಇದ್ದೀನಿ. ಈಗೆಲ್ಲನೂ ಚೆನ್ನಾಗಿ ಒಂದ್ಸಾರಿ ಮಿಕ್ಸ್ ಮಾಡ್ಕೋಬೇಕು. ಬೆಲ್ಲ ಎಲ್ಲ ಚೆನ್ನಾಗಿ ಕರಗೋವರೆಗೂ ನಾನು ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಹಣ್ಣಲ್ಲಿ ಸ್ವಲ್ಪ ಸಿಹಿ ಅಂಶ ಇರುತ್ತೆ, ಹುಳಿ ಅಂಶ ಇರೋದಿಲ್ಲ. ಆದ್ದರಿಂದ ನಾನಿಲ್ಲಿ ಸ್ವಲ್ಪ ನಿಂಬೆಹಣ್ಣನ್ನು ಹಿಂಡ್ಕೊಳ್ತಾ ಇದ್ದೀನಿ. ನಿಂಬೆಹಣ್ಣು ಹಿಂಡ್ಕೊಂಡು ಒಂದ್ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಈ ಹಣ್ಣು ತುಂಬ ಸಿಕ್ಕಿದ್ರೆ ಹೀಗೆ ಜ್ಯೂಸ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಒಂದು 4-5 ಈ ರೀತಿ ಸಿಕ್ಕಿದ್ರೆ ನೀವು ಹಾಗೇ ತಿನ್ಬೋದು. ಅದ್ಭುತವಾದ ಔಷಧೀಯ ಗುಣ ಇರುವಂತಹ ಹಣ್ಣಿದು. ಸಿಕ್ಕಿದ್ರೆ ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ. ಗಣಕೆ ಸೊಪ್ಪಿನಿಂದ ಮಾಡಿರುವಂತಹ 2 ರೆಸಿಪಿಗಳನ್ನ ನಾನು ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇದ್ದರೆ ನೀವು ನೋಡ್ಬೋದು. ಇವತ್ತಿನ ಹೆಲ್ತ್ ಡ್ರಿಂಕ್ ನಿಮ್ಗೆ ಇಷ್ಟ ಆದರೆ ಇದನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.